ಅಥಣಿ ತಾಲೂಕಿನಲ್ಲಿ ಅಕಾಲಿಕ ಮಳೆಗೆ ಭಾರಿ ಅವಾಂತರ ಸೃಷ್ಟಿಯಾಗಿದೆ. ಅಥಣಿ ತಾಲೂಕಿನ ತಾವಂಶಿ ಮದಭಾವಿ ಸೇರಿ ಹಲವೆಡೆ ಮಳೆ. ಅಥಣಿ ತಾಲೂಕಿನಲ್ಲಿ ಅಕಾಲಿಕ ಮಳೆಗೆ ಭಾರಿ ಅವಾಂತರ. ಅಥಣಿ ತಾಲೂಕಿನ ತಾವಂಶಿ ಮದಭಾವಿ ಸೇರಿ ಹಲವೆಡೆ ಮಳೆ ಆಗ್ತಾ ಇದೆ. ಕೋಹಳ್ಳಿ ಗ್ರಾಮದಲ್ಲಿ ಸುರಿದ ಮಳೆಗೆ ನಾನಾ ಅನಾಹುತ ಆಗಿದೆ. ಧಾರಾಕಾರ ಮಳೆಗೆ ನಡು ರಸ್ತೆಯಲ್ಲೇ ಧರೆಗುರುಳಿದ ಮರಗಳು, ಗಾಳಿ ಸಮೇತ ಸುರಿದ ಮಳೆಗೆ ಕಿತ್ತು ಹೋದ ಶಾಲೆ ಮೇಲ್ಚಾವಣಿ, ಅಲ್ಲದೆ ಜಮೀನಿನಲ್ಲೇ ನೆಲಕ್ಕೆ ಉರುಳಿದ ವಿದ್ಯುತ್ ಕಂಬಗಳು, ಹಲವು ಗ್ರಾಮಗಳಲ್ಲಿ ಆಲಿಕಲ್ಲು ಸಮೇತ ಸುರಿದ ವರುಣ. ಅಥಣಿ ತಾಲೂಕಿನಲ್ಲಿ, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಹಲವು ಗ್ರಾಮಗಳಲ್ಲಿ ತಾವಂಶಿ ಮದಭಾವಿ ಸೇರಿ ಹಲವೆಡೆ, ಕೋಹಳ್ಳಿ ಗ್ರಾಮ, ಆಲೇಕಲ್ಲು ಸಹಿತ ಭಾರಿ ಮಳೆ ಆಗ್ತಾ ಇದೆ. ಇದರಿಂದ ಶಾಲೆಯ ಮೇಲ್ಚಾವಣಿ ಕಿತ್ತೋಗಿದೆ, ವಿದ್ಯುತ್ ಕಂಬಗಳು ಧರೆಗುಳಿದಿರುವಂಥದ್ದು, ಉರುಳಿರುವಂಥದ್ದು. ಇಲ್ಲಿ ಬೆಂಗಳೂರಿನಲ್ಲಿ ಈ ಒಂದು ಬೇಸಿಗೆಯ ಬಿಸಿಲಿಗೆ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಮಳೆ ಬಂದರೆ ಸಾಕಪ್ಪ ಅನ್ನುವಂಥ ನಿಟ್ಟಿನಲ್ಲಿ ಆಗ್ಬಿಟ್ಟಿದೆ ಬೆಂಗಳೂರಿನಲ್ಲಿ ನಮ್ಮ ಸಿಚುವೇಶನ್ಸ್ ಎಲ್ಲ. ಬಟ್ ನೋಡಿ, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನಲ್ಲಿ ಆದಂಥ ಅವಾಂತರ ಇದು, ಮಳೆಯಿಂದ ಆದಂಥ ಅವಾಂತರ. ಆಲಿಕಲ್ಲು ಸಹಿತ ಮಳೆ ಆಗ್ತಾ ಇದೆ. ಈಗಾಗಲೇ ಹವಾಮಾನ ವರದಿ ತಿಳಿಸಿರುವಂಥದ್ದು ಹಿಂದೆ ಸಹಿತ ಈ ಬಾರಿ ಮುಂಗಾರು ಮಳೆಯ ಕೊರತೆ ಸಹಿತ ಆಗುತ್ತೆ ಎಲ್ಲೆಡೆ ಅಂತ. 5 ಜಿಲ್ಲೆಗಳನ್ನು ಹೊರತುಪಡಿಸಿ ಎಲ್ಲೆಡೆ ರಣರಣ ಬಿಸಿಲು ಹೊಡಿತಾ ಇದೆ. ಇದು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಆಗಿರುವಂತಹ ಸಿಚುವೇಶನ್. ವಿದ್ಯುತ್ ಕಂಬಗಳು ಅಲ್ಲಿ ಧರೆಗುರುಳಿದ್ದಾವೆ, ಆಲೇಕಲ್ಲು ಸಹಿತ ಮಳೆ ಆಗಿದೆ, ಹೊಲದಲ್ಲಿ ಬಿದ್ದಿರುವಂತಹ ಕಂಬಗಳು, ಇನ್ನು ಅಲ್ಲಿ ಗಾಡಿ ಸಹಿತ ಏನೋ ಜಖಂಗೊಂಡಿರುವಂಥದ್ದು ಕಾಣಿಸ್ತಾ ಇದೆ. ಶಾಲೆಯ ಮೇಲ್ಚಾವಣಿ ಸಹಿತ ಕಿತ್ತೋಗಿದೆ ಅಂತೆ. ಅಂದರೆ ಎಷ್ಟು ಮಟ್ಟಿಗೆ ಮಳೆ ಆಗಿರ್ಬೋದು ಗಮನಿಸಬೇಕಾಗುತ್ತೆ. ಅಲ್ಲಿ ವೆಹಿಕಲ್ ಮೇಲೆ ಏನಾದರೂ ಮರ ಉರುಳಿ ಬಿದ್ದಿದೆಯಾ ಅಥವಾ ಏನಾಗಿದೆ ಅನ್ನುವಂಥದ್ದು ಅದನ್ನು ಸಹಿತ ಗಮನಿಸ್ತಾ ಇರುವಂಥದ್ದು. ಕಾರ್ ಪೂರ್ತಿಯಾಗಿ ಜಖಂಗೊಂಡಿದೆ. ಎಷ್ಟೆಲ್ಲ ರೀತಿಯಾದಂಥ ಅವಾಂತರಗಳು ಸೃಷ್ಟಿ ಮಾಡ್ತಾ ಇದೆ ಅಕಾಲಿಕ ಮಳೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ.